Good morning, everyone. Yesterday we are already discussed about receipt and payment account and income and expenditure account, and today we are discussed about balance sheet, its meaning and format of balance sheet of non-profit organizations. ಓಕೆ, ನಿನ್ನೆ ಒಂದು ತರಗತಿಯಲ್ಲಿ ನಾವು ಏನು ಮಾಡಿದೆಪ್ಪ ಅಂತಂದರೆ ರಿಸಿಟ್ಸ್ ಮತ್ತು ಪೇಮೆಂಟ್ಸ್ ಅಕೌಂಟನ್ನು ಯಾವ ರೀತಿಯಾಗಿ ಪ್ರಿಪೇರ್ ಮಾಡಬೇಕು ಮತ್ತು ಅದರ ಫಾರ್ಮ್ಯಾಟ್ ಯಾವ ರೀತಿಯಾಗಿದೆ ಮತ್ತು ಲೆಕ್ಕಗಳನ್ನು ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಅದರ ಜೊತೆಗೆ ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ ಬಗ್ಗೆ ನಾವು ಇನ್ನೇನು ಮಾಡಿದ್ವಿ, ನಿನ್ನೆಯ ಒಂದು ತರಗತಿಯಲ್ಲಿ ಫಾರ್ಮ್ಯಾಟನ್ನು ನೋಡಿದ್ವಿ ಮತ್ತು ಅದರ ಜೊತೆಗೆ ಅದರ ಮೀನಿಂಗನ್ನು ಕೂಡ ನಾವು ನೋಡಿದ್ವಿ. ಹಿಂದಿನ ತರಗತಿಯಲ್ಲಿ ಏನು ಮಾಡೋಣಪ್ಪ ಅಂತಂದರೆ ಬ್ಯಾಲೆನ್ಸ್ ಶೀಟ್. ಓಕೆ, ಬ್ಯಾಲೆನ್ಸ್ ಶೀಟನ್ನು ಯಾವ ರೀತಿಯಾಗಿ ನಾವು ಪ್ರಿಪೇರ್ ಮಾಡಬೇಕು, ಆ ಬ್ಯಾಲೆನ್ಸ್ ಶೀಟ್ ಅಂದರೆ ಏನು ಮತ್ತು ಅದು ಯಾವ ರೀತಿಯಾಗಿ ಫಾರ್ಮ್ಯಾಟನ್ನು ಒಳಗೊಂಡಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಂಗಂದರೆ ಫಸ್ಟ್ ನಾವೇನು ಮಾಡೋಣ, ಮೀನಿಂಗ್ ತಿಳ್ಕೊಳ್ಳೋಣ. ಎದ್ರದ್ದು ಮೀನಿಂಗ್ ತಿಳ್ಕೊಳ್ಳೋಣ ರೀ, ಬ್ಯಾಲೆನ್ಸ್ ಶೀಟ್ ಆಫ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಬಗ್ಗೆ, ಆರ್ಗನೈಸೇಷನ್ ಬ್ಯಾಲೆನ್ಸ್ ಶೀಟನ್ನು ನಾವು ತಿಳ್ಕೊಳ್ಳೋಣ. ಹಂಗಂದರೆ ಮೀನಿಂಗ್ ಏನಿದೆ, ಬ್ಯಾಲೆನ್ಸ್ ಶೀಟ್ ಮೀನಿಂಗ್ ಏನಿದೆ. ಓಕೆ, ಹಂಗಂದರೆ ಇದೇನು ರೀ, it is a statement which shows assets and liabilities of non-profit organizations at the end of accounting year. ಓಕೆ, ಇದರ ಮೀನಿಂಗ್ ಇಷ್ಟೇ. ಬ್ಯಾಲೆನ್ಸ್ ಶೀಟ್ ಅಂದರೆ ಏನಲ್ಲ ರೀ, ಇದು ಒಂದು ಸ್ಟೇಟ್ಮೆಂಟ್ಸ್ ಅಥವಾ ಇದು ಒಂದು ಸಮರಿ. ಏನು ತೋರಿಸುತ್ತೆ ಇದಂದರೆ ಅಸೆಟ್ಸ್ ಮತ್ತು ಲಯಾಬಿಲಿಟೀಸ್ ಆಫ್ ನಾನ್-ಪ್ರಾಫಿಟ್ ಆರ್ಗನೈಸೇಷನ್ಸ್. ಓಕೆ, ಅಂದರೆ ಏನು ಲಾಭ ಇಲ್ಲದೇ ಇರುವಂತಹ ಒಂದು ಸಂಸ್ಥೆಯ ಬಗ್ಗೆ ಅಸೆಟ್ಸ್ನ ಮತ್ತು ಲಯಾಬಿಲಿಟೀಸ್, ಆಸ್ತಿಗಳ ಮತ್ತು ಹೊಣೆಗಾರಿಕೆಗಳ ಒಂದು ವ್ಯವಸ್ಥಿತವಾಗಿ ಯಾವ ರೀತಿಯಾಗಿ ಬರೆದಿಡಬೇಕು ಅನ್ನೋದ್ರ ಬಗ್ಗೆ ಇದು ತಿಳಿಸಿಕೊಡ್ತೈತಿ. ಯಾವುದ್ರಿ, ಬ್ಯಾಲೆನ್ಸ್ ಶೀಟ್ ಆಫ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್. ಯಾವುದೇ ರೀತಿಯಾಗಿರುವಂತಹ ಆದಾಯವನ್ನು ಗಳಿಸದೆ ಅಥವಾ ಲಾಭವನ್ನು ಗಳಿಸದೇ ಇರುವಂತಹ ಸಂಸ್ಥೆಗಳ ಒಂದು ಸ್ಟೇಟ್ಮೆಂಟನ್ನು, ಎದುರು ಸ್ಟೇಟ್ಮೆಂಟು ಆಸ್ತಿಗಳ ಮತ್ತು ಹೊಣೆಗಾರಿಕೆಗಳ ಒಂದು ಸ್ಟೇಟ್ಮೆಂಟನ್ನು ಇದು ಏನು ಮಾಡ್ತೈತೆ ರೀ, ತೋರಿಸುತ್ತೆ. ಬರವಣಿಗೆ ರೂಪದಲ್ಲಿ ಇದನ್ನು ಏನು ಮಾಡ್ತಾರೆ, ಬರೆದಿಡಬೇಕಾಗುತ್ತೆ. ಅಂದರೆ ಅದು ಯಾವಾಗಪ್ಪ ಅಂತಂದರೆ ಎಂಡ್ ಆಫ್ ಅಕೌಂಟಿಂಗ್ ಇಯರ್. ಅಟ್ ದ ಎಂಡ್ ಆಫ್ ಅಕೌಂಟಿಂಗ್ ಇಯರ್ ಎಂಡ್ ಯಾವಾಗುತ್ತೆ, 31st ಮಾರ್ಚ್ ಎವ್ರಿ ಇಯರ್ ಅಂತ ನಾನು ಆವಾಗಲೇ ಹೇಳಿದ್ದೀನಿ. ಅದನ್ನ ಏನು ಮಾಡ್ತೈತ್ರಿ, ಅದ ಒಂದು ಡೇಟಿಗೆ ಇದೇನು ಮಾಡ್ತೈತ್ರಿ, ಪರ್ಟಿಕ್ಯುಲರ್ ಆಗಿ ಆ ಒಂದು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ತೈತಿ. ಓಕೆನಾ. ಆಮ್ಯಾಗ ನಿನ್ನೆ ಏನು ಕಲ್ತಿದ್ವಿ ನಾವು, ಇನ್ಕಮ್ಸ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನ ಪ್ರಿಪೇರ್ ಮಾಡಿದ್ವಿ. ಅದು ಏನು ರೀ ಹಂಗಾರ, ಇನ್ಕಮ್ಸ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅದೇನು ಮಾಡ್ತೈತ್ರಿ, ಇಟ್ಸ್ ಶೋಸ್ ಆನ್ ಇನ್ಕಮ್ಸ್ ಆ್ಯಂಡ್ ಎಕ್ಸ್ಪೆನ್ಸಸ್ ಆಫ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್. ಅದು ಇನ್ಕಮ್ಸ್ ಮತ್ತು ಎಕ್ಸ್ಪೆನ್ಸಸ್ ಬಗ್ಗೆ ವಿವರಣೆಯನ್ನು ನೀಡ್ತೈತಿ. ಈ ಒಂದು ಬ್ಯಾಲೆನ್ಸ್ ಶೀಟ್ ಏನು ಮಾಡ್ತಾರೆ, ಅಸೆಟ್ಸ್ ಆಸ್ತಿಗಳು ಮತ್ತು ಹೊಣೆಗಾರಿಕೆಗಳು, ಲಯಾಬಿಲಿಟೀಸ್ ಜವಾಬ್ದಾರಿಗಳಂತ ನಾವು ಕರಿತೀವಲ್ಲ, ಅದ್ರ ಬಗ್ಗೆ ಏನು ಮಾಡ್ತೈತ್ರಿ, ಇದು ಆ ಒಂದು ಸ್ಟೇಟ್ಮೆಂಟನ್ನು ನೀಡ್ತೈತಿ. ಯಾವ ಒಂದು ಸಂಸ್ಥೆ ಮೇಲೆ, ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್. ಅಂದರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂದರೆ ಲಾಭದಾಯಕವಲ್ಲದ ಒಂದು ಸಂಸ್ಥೆಯ ಆಸ್ತಿಗಳ ಮತ್ತು ಹೊಣೆಗಾರಿಕೆಗಳ ಒಂದು ಏನು ಮಾಡ್ತೈತ್ರಿ, ಇದು ಆ ಒಂದು ಸ್ಟೇಟ್ಮೆಂಟನ್ನು ನೀಡ್ತೈತಿ. ಓಕೆ, ಅದು ಬ್ಯಾಲೆನ್ಸ್ ಶೀಟ್ ಆಗಿದೆ. ಹಾಗಂದರೆ ಯಾವ ರೀತಿಯಾಗಿ ಆ ಒಂದು ಬ್ಯಾಲೆನ್ಸ್ ಶೀಟ್ ಇದೆ, ನೀವು ಆಲ್ರೆಡಿ ಹೋದ ವರ್ಷ ಫೈನಲ್ ಅಕೌಂಟಲ್ಲಿ ಬ್ಯಾಲೆನ್ಸ್ ಶೀಟನ್ನು ಕಲ್ತಿದ್ದೀರಾ. ಓಕೆ, ಬ್ಯಾಲೆನ್ಸ್ ಶೀಟ್ ಫಾರ್ಮ್ಯಾಟು ಕೂಡ ನಿಮಗೆ ಗೊತ್ತಿದೆ. ಇಲ್ಲಿ ಕೆಲವೊಂದಿಷ್ಟು ಏನಾದವೆ, ಚೇಂಜಸ್ ಆಗಿದ್ದಾವೆ. ಅದು ಯಾವ ರೀತಿಯಾಗಿ ಚೇಂಜಸ್, ಸೇಮ್ ಫಾರ್ಮ್ಯಾಟ್ ಇರ್ತೈತಿ, ಕೆಲವೊಂದು ಐಟಮ್ಸ್ ಮಾತ್ರ ಇಲ್ಲಿ ಬದಲಾವಣೆ ಆಗಿದ್ದಾವೆ. ಎದ್ರ ಮೇಲೆ, ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಮೇಲೆ. ಓಕೆನಾ. ಹಂಗಂದ್ರೆ ಆಸ್ ಯೂಸ್ವಲ್ ಫಾರ್ಮ್ಯಾಟ್ ಏನಿದೆ, ಲಯಾಬಿಲಿಟೀಸ್ ಅಮೌಂಟ್, ಅಸೆಟ್ಸ್ ಅಮೌಂಟ್, ಇದೇ ರೀತಿಯ ಫಾರ್ಮ್ಯಾಟ್ ಇದೆ. ಬಟ್ ಲಯಾಬಿಲಿಟೀಸ್ ಒಂದು ಕೆಲವೊಂದಿಷ್ಟು ಐಟಮ್ಸ್ ಚೇಂಜ್ ಆಗಿದ್ದಾವೆ, ಅದ್ರ ಜೊತೆಗೆ ಅಸೆಟ್ಸ್ ಒಂದಿಷ್ಟು ಐಟಮ್ಸ್ ಏನಾಗಿದಾವೆ, ಚೇಂಜ್ ಆಗಿದಾವೆ. ಓಕೆ, ಹಂಗಂದ್ರೆ ಒನ್ ಬೈ ಒನ್ ನಾವೇನು ಮಾಡೋಣ, ನೋಡ್ಕೊತ ಹೋಗೋಣ ಹಂಗಾದ್ರೆ. ಓಕೆನಾ. ಫಸ್ಟ್ ಒನ್ ನೋಡ್ರಿ, ಈಗ ಇಲ್ಲೇನ್ರಿ, ಇದು ಫಾರ್ಮೇಟ್ ಆಫ್ ಬ್ಯಾಲೆನ್ಸ್ ಶೀಟ್ ಆಫ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್. ಹೆಡ್ಲೈನ್ ಯಾವಾಗಲೂ ಏನಂತ ಹಾಕ್ಬೇಕ್ರಿ ನೀವು, ಬ್ಯಾಲೆನ್ಸ್ ಶೀಟ್ ಆಫ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಆಸ್ ಆನ್ 31st ಮಾರ್ಚ್ ಎವ್ರಿ ಇಯರ್. ಓಕೆ, 31st ಮಾರ್ಚ್ ಎವ್ರಿ ಇಯರ್ ಅನ್ನ ಅವ್ರು ಯಾವ ರೀತಿಯಾಗಿ ಆ ಒಂದು ಪ್ರಾಬ್ಲಮ್ ಅಲ್ಲಿ, ಆ ಒಂದು ಲೆಕ್ಕದಲ್ಲಿ ಯಾವ ಡೇಟ್ ಕೊಟ್ಟಿರ್ತಾರೆ ನೋಡಿ, ಆ ಡೇಟನ್ನು ನೀವೇ ಮಾಡಕತ್ರಿ ಇಲ್ಲಿ ಹೆಡ್ಲೈನೆಲ್ಲ ಬರಿಬೇಕಾಗುತ್ತೆ. ಹೆಡ್ಲೈನ್ಸ್ ಭಾಳ ಇಂಪಾರ್ಟೆಂಟ್ ಅಂತ ಹೇಳಿದೆ. ಎಲ್ಲ ಹೆಡ್ಲೈನ್ಗೂ ಕೂಡ ಒಂದೊಂದು ಮಾರ್ಕ್ಸ್ ಇರುತ್ತೆ.
ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ಗೆ 1 ಮಾರ್ಕ್ಸ್ ಹೆಡ್ಲೈನ್ಗೆ ಇರ್ತೈತಿ, ಅದ್ರ ಜೊತೆಗೆ ಬ್ಯಾಲೆನ್ಸ್ ಶೀಟಲ್ಲಿ ಕೂಡ 1 ಮಾರ್ಕ್ಸ್ ಆ ಒಂದು ಹೆಡ್ಲೈನ್ಗೆ ಇರ್ತೈತಿ. ನೀವು ಯಾವುದೇ ರೀತಿಯಾಗಿ ಆ ಹೆಡ್ಲೈನನ್ನು ಮಿಸ್ ಮಾಡಲಾರ್ದಂಗೆ ಬರಿಬೇಕು. ಓಕೆ, ಹೆಡ್ಲೈನ್ನ ಮಿಸ್ ಮಾಡಲಿಲ್ಲ ಮಾಡಿದರೆ ಒಂದು ವೇಳೆ ಏನಾಗುತ್ತೆ, ಅಲ್ಲಿ ನಿಮ್ಮ ಒಂದು ಮಾರ್ಕ್ಸ್ ಕೂಡ ಕಟ್ ಮಾಡೋ ಒಂದು ಅತಿ ಹೆಚ್ಚಾಗಿ ಸಂಭವ ಇರ್ತೈತಿ. ಹಾಗಾಗಿ ಏನು ಮಾಡ್ಬೇಕು, ನೀವು ಆ ಫಾರ್ಮೇಟಲ್ಲಿ ಏನು ಬರ್ಸಿರ್ತೀವಲ್ಲ ಅದೇ ರೀತಿಯಾಗಿ ಅದೇ ಒಂದು ವ್ಯವಸ್ಥಿತವಾಗಿ ನೀವು ಬರೀಬೇಕಾಗುತ್ತೆ. ಹೆಡ್ಲೈನ್ ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ. ಓಕೆನಾ, ಹೆಡ್ಲೈನನ್ನು ನೀವು ಸೂಕ್ತವಾಗಿ ಬರೆಯಬೇಕಾಗುತ್ತೆ. ಓಕೆನಾ, ಹಂಗಂದರೆ ಇಲ್ಲಿ ಹೆಡ್ಲೈನಲ್ಲಿ ಯಾವ ರೀತಿಯಾಗಿ ಬರಬೇಕಂತ ಗೊತ್ತಾಯಿತು. ಹಾಗಾದರೆ ಫಾರ್ಮೇಟ್ ಯಾವ ರೀತಿಯಾಗಿದೆ ಅಂತ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಇನ್ನೊಮ್ಮೆ ನಾನು ಏನು ಮಾಡ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ, ಲಯಾಬಿಲಿಟೀಸ್ ಸೈಡಲ್ಲಿ ಫಸ್ಟ್ ಒಂದು ಯಾವ್ದು ನೋಡ್ರಿ, ಹಾಗಾದರೆ ಕ್ಯಾಪಿಟಲ್ ಫಂಡ್ ಅಂತ ಬರುತ್ತೆ. ಓಕೆನಾ, ಕ್ಯಾಪಿಟಲ್ ಫಂಡ್. ಓಕೆ, ಬಂಡವಾಳ ನಿಧಿ ಅಂತ ನಾವು ಕರಿಬೋದು. ಇಲ್ಲಿ ಆ ಬಂಡವಾಳ ನಿಧಿಯಲ್ಲಿ ಕೆಲವೊಂದಿಷ್ಟು ಐಟಮ್ಸನ್ನು ಒಳಗೊಂಡೈತಿ. ಯಾವ ಐಟಮ್ಸನ್ನು ಒಳಗೊಂಡೈತಿ? ಡೊನೇಷನ್ಸ್. ಓಕೆನಾ, ಡೊನೇಷನ್ಸ್, ಆಮ್ಯಾಗ ಎಂಟ್ರೆನ್ಸ್ ಫೀಸ್, ಆಮೇಲೆ ಲೈಫ್ ಮೆಂಬರ್ಶಿಪ್ ಫೀಸ್, ಆಮ್ಯಾಗ ಎಂಡೋಮೆಂಟ್ ಫಂಡ್, ಆಮ್ಯಾಗ ಅಡ್ಮಿಷನ್ ಫೀಸ್. ಇವೆಲ್ಲ ಏನು ಮಾಡ್ಬೇಕ್ರಿ, ನಾವು ಕ್ಯಾಪಿಟಲ್ ಫಂಡ್ ಅಂಡರ್ನಲ್ಲಿ ಬರಿಬೇಕಾಗುತ್ತೆ. ಅದಕ್ಕೆ ಆ್ಯಡ್ ಸರ್ಪ್ಲಸ್. ಓಕೆ, ಏನು ಮಾಡ್ಬೇಕ್ರಿ, ಸರ್ಪ್ಲಸನ್ನು ಆ್ಯಡ್ ಮಾಡಬೇಕು. ಒಂದು ವೇಳೆ ಡೆಪಿಸಿಟ್ ಬಂತಪ್ಪ ಅಂತಂದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಏನು ಮಾಡ್ಬೇಕಾಗುತ್ತೆ, ನಾವು ಅದನ್ನು ಲೆಸ್ ಮಾಡಬೇಕಾಗುತ್ತೆ. ಓಕೆ, ಸರ್ಪ್ಲಸ್ ಯಾವ ಕಡೆ ಬಂದಿರ್ತೈತಿ, ಯಾವಾಗಲೂ ಎಕ್ಸ್ಪೆಂಡಿಚರ್ ಸೈಡಲ್ಲಿ ಸರ್ಪ್ಲಸ್ ಅಂತ ಹಚ್ಚಿದಿರಲ್ರಿ, ಆ ಸರ್ಪ್ಲಸನ್ನು ನಾವು ನೋಡೋಕಾದ್ರೆ ಈ ಕ್ಯಾಪಿಟಲ್ ಫಂಡ್ಗೆ ಆ್ಯಡ್ ಮಾಡಬೇಕಾಗುತ್ತೆ. ಈ ಕ್ಯಾಪಿಟಲ್ ಫಂಡಲ್ಲಿ ಕೆಲವೊಂದಿಷ್ಟು ಐಟಮ್ಸ್ ಅಂತ ಹೇಳಿದ್ರೆ ಡೊನೇಷನ್ಸ್ ಆಗಿರ್ಬೋದು, ಎಂಟ್ರೆನ್ಸ್ ಫೀಸ್ ಆಗಿರ್ಬೋದು, ಲೈಫ್ ಮೆಂಬರ್ಶಿಪ್ ಫೀಸ್ ಆಗಿರ್ಬೋದು, ಎಂಡೋಮೆಂಟ್ ಫಂಡ್ ಆಗಿರ್ಬೋದು, ಆಮೇಲೆ ಅಡ್ಮಿಷನ್ ಫೀಸ್ ಆಗಿರ್ಬೋದು, ಅವೆಲ್ಲ ಏನಾಗಿರ್ತವೆ, ಕ್ಯಾಪಿಟಲ್ ಫಂಡನ್ನು ಒಳಗೊಂಡಿರ್ತವೆ. ಅದಕ್ಕೆ ಆ್ಯಡ್ ಸರ್ಪ್ಲಸ್ ಎಕ್ಸ್ಪೆಂಡಿಚರ್ ಸೈಡಲ್ಲಿ ಇನ್ಕಮ್ ಏನಾಗಿರ್ತೈತಿ ಜಾಸ್ತಿಯಾಗಿ ಎಕ್ಸ್ಪೆಂಡಿಚರ್ ಕಡಿಮೆ ಆತಪ್ಪ ಅಂತಂದ್ರೆ ಏನಾಗಿರ್ತದೆ, ಇಲ್ಲಿ ಸರ್ಪ್ಲಸ್ ಬಂದಿರ್ತದೆ. ಆ ಸರ್ಪ್ಲಸನ್ನು ಏನು ಮಾಡೋಕತ್ತಾರೆ, ನೀವು ಕ್ಯಾಪಿಟಲ್ ಫಂಡ್ಗೆ ಆ್ಯಡ್ ಮಾಡಬೇಕಾಗುತ್ತೆ. ಒಂದು ವೇಳೆ ಡೆಪಿಸಿಟ್ ಬಂತಪ್ಪ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ, ಡೆಪಿಸಿಟ್ ಯಾವ ಸೈಡ್ ಬಂದಿರ್ತೈತಿ, ಯಾವಾಗಲೂ ಇನ್ಕಮ್ ಸೈಡಲ್ಲಿ ಬಂದಿರ್ತೈತಿ. ಎಕ್ಸ್ಪೆಂಡಿಚರ್ ಸೈಡಲ್ಲಿ ಸರ್ಪ್ಲಸ್ ಬಂದರೆ ಇನ್ಕಮ್ ಸೈಡಲ್ಲಿ ಡೆಪಿಸಿಟ್ ಬಂದಿರ್ತೈತಿ. ಆ ಡೆಪಿಸಿಟ್ ಅಂದರೆ ಜಾಸ್ತಿ ಎಕ್ಸ್ಪೆಂಡಿಚರ್ ಆಗಿ ಕಡಿಮೆ ಇನ್ಕಮ್ ಆತಪ್ಪ ಅಂತಂದರೆ ಏನಾಗಿರ್ತದೆ ರೀ, ಡೆಪಿಸಿಟ್ ಬಂದಿರ್ತೈತಿ. ಶಾರ್ಟೇಜ್ ಬಿದ್ದಿರ್ತೈತಿ, ಕಡಿಮೆ ಬಂದಿರ್ತೈತಿ. ಅದಕ್ಕೆ ನಾವು ಡೆಪಿಸಿಟ್ ಅದನ್ನೇ ಮಾಡ್ಬೇಕ್ರಿ, ಕ್ಯಾಪಿಟಲ್ ಫಂಡಲ್ಲಿ ನಾವು ನೋಡ್ಬೇಕ್ರೆ ಅದನ್ನು ಲೆಸ್ ಮಾಡಬೇಕು, ಕಳಿಬೇಕು, ಮೈನಸ್ ಮಾಡ್ಬೇಕು ಅದನ್ನು. ಓಕೆನಾ, ಅದನ್ನ ಎರಡು ಸೇರಿಸಿ ಏನು ಮಾಡ್ಬೇಕಾಗುತ್ತೆ ರೀ, ಕ್ಯಾಪಿಟಲ್ ಫಂಡ್ ಅಮೌಂಟನ್ನು ನಾವಿಲ್ಲಿ ಹಚ್ಬೇಕಾಗುತ್ತೆ. ಓಕೆ, ಗೊತ್ತಾಯ್ತಲ್ರಿ. ಹಾಗಾದ್ರೆ ಕ್ಯಾಪಿಟಲ್ ಫಂಡಿಗೆ ಕೆಲವೊಂದು ಐಟಮ್ಸ್ ಇದಾವೆ. ಏನಿದಾವೆ, ಡೊನೇಷನ್ಸ್ ಇದಾವೆ, ಎಂಟ್ರೆನ್ಸ್ ಫೀಸ್ ಇದಾವೆ, ಲೈಫ್ ಮೆಂಬರ್ಶಿಪ್ ಫೀಸ್ ಇದಾವೆ, ಆಮೇಲೆ ಎಂಡೋಮೆಂಟ್ ಫಂಡ್ ಇದೆ, ಅಡ್ಮಿಷನ್ ಫೀಸ್ ಇದೆ. ಅದನ್ನೆಲ್ಲ ಹಚ್ಕೊಂಡು ಸರ್ಪ್ಲಸ್ ಬಂದಿತ್ತಂದ್ರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರಲ್ಲಿ ಆ್ಯಡ್ ಸರ್ಪ್ಲಸ್ ಅಂತ ಬರೆದು ಹಚ್ಬೇಕಾಗುತ್ತೆ ರೀ. ಒಂದೊಳ್ಳೆ ಡೆಪಿಸಿಟ್ ಬಂತಪ್ಪ ಅಂತಂದರೆ ಲೆಸ್ ಡೆಪಿಸಿಟ್ ಅಂತ ಹೇಳಿ ಹಚ್ಚಿ ಅದನ್ನು ಲೆಸ್ ಮಾಡಿ ಕ್ಯಾಪಿಟಲ್ ಫಂಡಲ್ಲಿ ಅಮೌಂಟ್ ಕಾಲಮಲ್ಲಿ ಹಚ್ಬೇಕಾಗುತ್ತೆ. ಓಕೆ, ಅದಾದ ನಂತರ ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ಇದು ಯಾವುದೇ ರೀತಿಯಾಗಿರುವಂತಹ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ರಪ್ಪ ಅಂತಂದರೆ, ಅಡ್ಜಸ್ಟ್ಮೆಂಟ್ ಯಾವಾಗಲೂ ಏನಾಗಿರ್ತೈತೆ ರೀ, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇರ್ಬೋದು, ಆಮ್ಯಾಗ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಇರ್ಬೋದು. ಓಕೆ, ಆಲ್ಮೋಸ್ಟ್ ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಏನಾಗಿರ್ತೈತೆ ರೀ, ಇಲ್ಲಿ ಲಯಬಿಲಿಟೀಸ್ ಹೊಣೆಗಾರಿಕೆ ಆಗಿರ್ತೈತಿ. ಅಂದರೆ ಇನ್ನೂ ಎಕ್ಸ್ಪೆನ್ಸಸ್ಸನ್ನು ಕಟ್ಟಿರೋದಿಲ್ಲ, ಔಟ್ಸ್ಟ್ಯಾಂಡಿಂಗ್ ಕಟ್ಟಬೇಕಾಗಿರುವಂತಹ ಕೆಲವೊಂದಿಷ್ಟು ಎಕ್ಸ್ಪೆನ್ಸಸ್ಸನ್ನು ನಾವು ಮಾಡೋಕ್ಕಾದ್ರೆ ಕಟ್ಟಬೇಕಾದ್ರೆ. ಫಾರ್ ಎಕ್ಸಾಂಪಲ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಅಂದರೆ ಆ ಒಂದು ಸ್ಯಾಲ್ರಿಯನ್ನು ಸಂಬಳವನ್ನು ಇನ್ನೂ ನೀಡಬೇಕಾಗಿರ್ತೈತಿ ನಾವು. ಆಮ್ಯಾಗ ಔಟ್ಸ್ಟ್ಯಾಂಡಿಂಗ್ ರೆಂಟ್, ಔಟ್ಸ್ಟ್ಯಾಂಡಿಂಗ್ ಇನ್ಶೂರೆನ್ಸ್. ಓಕೆನಾ, ಅವೆಲ್ಲ ಏನಾಗಿರ್ತವೆ, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆಗಿರ್ತವೆ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ, ಔಟ್ಸ್ಟ್ಯಾಂಡಿಂಗ್ ರೆಂಟು, ಔಟ್ಸ್ಟ್ಯಾಂಡಿಂಗ್ ಇನ್ಶೂರೆನ್ಸ್ ಪ್ರೀಮಿಯಮ್ಮು, ಓಕೆ, ಔಟ್ಸ್ಟ್ಯಾಂಡಿಂಗ್ ವೇಜಸ್ಸು. ಓಕೆ, ಅವನ್ನೆಲ್ಲ ಏನು ಮಾಡೋಕ್ಕಾಗುತ್ತೆ, ನಾವು ಈ ಒಂದು ಲಯಬಿಲಿಟೀಸ್ ಕಾಲಮಲ್ಲಿ ಬರಿಬೇಕಾಗುತ್ತೆ. ಓಕೆ, ಅದು ಯಾವಾಗಲೂ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾನೆ. ಏನು ಕೊಟ್ಟಿರ್ತಾನೆ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ₹2000. ಓಕೆ, ಹಂಗಾದ್ರೆ ಏನು ಮಾಡೋಕ್ಕಾದ್ರೆ ನೀವು ಇಲ್ಲಿ ಬರಿಬೇಕಾಗುತ್ತೆ. ಓಕೆನಾ, ಆಮ್ಯಾಗ ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ಸ್ ರಿಸೀವ್ಡ್ ಇನ್ ಅಡ್ವಾನ್ಸ್. ವಂತಿಗೆಯನ್ನು ಯಾವುದೇ ರೀತಿಯಾಗಿ ನೀವು ಮೊದಲೇ ಇಸ್ಕೊಂಡ್ಬಿಟ್ಟಿದ್ರೆ, ಓಕೆ, ಸಬ್ಸ್ಕ್ರಿಪ್ಷನ್ಸ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಆಗಿ ನಾವೇನಾದರೂ ಹಣವನ್ನು ಇಸ್ಕೊಂಡ್ರೆ ಅದು ಕೂಡ ಏನಾಗುತ್ತೆ, ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ, ನಮ್ಮ ಒಂದು ಹೊಣೆಗಾರಿಕೆ ಆಗುತ್ತೆ, ನಮ್ಮ ಒಂದು ಜವಾಬ್ದಾರಿ ಆಗುತ್ತೆ, ನಮ್ಮ ಒಂದು ಲಯಾಬಿಲಿಟೀಸ್ ಆಗುತ್ತೆ. ಹಾಗಾಗಿ ಅದನ್ನು ಲಯಾಬಿಲಿಟೀಸ್ ಕಾಲಮಲ್ಲಿ ಬರಿಬೇಕಾಗುತ್ತೆ. ಓಕೆ, ಆಮ್ಯಾಗ ಬ್ಯಾಂಕ್ ಲೋನ್. ಓಕೆ, ಬ್ಯಾಂಕ್ ಮೇಲೆ ಯಾವುದೇ ರೀತಿಯಾಗಿ ನೀವು ಸಾಲವನ್ನು ತಗೊಂಡ್ರೆ, ಬ್ಯಾಂಕ್ನಲ್ಲಿ ಸಾಲವನ್ನು ತಗೊಂಡ್ರೆ ಅದು ಕೂಡ ಏನಾಗುತ್ತೆ, ನಿಮ್ಮದು ಒಂದು ಹಣವನ್ನು ನೀವು ಮಾಡೋಕ್ಕಾದ್ರೆ ಪಾವತಿ ಮಾಡಬೇಕಾಗುತ್ತೆ. ಹಾಗಾಗಿ ಅದು ಕೂಡ ಒಂದು ನಿಮ್ಮ ಒಂದು ಜವಾಬ್ದಾರಿ ಆಗಿರ್ತೈತಿ, ನಿಮ್ಮ ಒಂದು ಲಯಾಬಿಲಿಟೀಸ್ ಆಗಿರ್ತೈತಿ, ನಿಮ್ಮ ಒಂದು ಏನಾಗಿರ್ತೈತಿ, ರೆಸ್ಪಾನ್ಸಿಬಿಲಿಟಿ ಆಗಿರ್ತೈತಿ. ಹಂಗಾಗಿ ಲಯಬಿಲಿಟೀಸಲ್ಲಿ ಬರ್ತದೆ. ಇನ್ನು ಕೆಲವೊಂದಿಷ್ಟು ಕಲ್ತವೆ ಬಿಲ್ಸ್ ಪೇಯಬಲ್. ಓಕೆ, ಬಿಲ್ಸ್ ಪೇಯಬಲ್ ಅನ್ನೋದು ಕೂಡ ಒಂದು ಲಯಬಿಲಿಟೀಸ್. ಆಮ್ಯಾಗ ಬ್ಯಾಂಕ್ ಓವರ್ ಡ್ರಾಫ್ಟ್ ಅನ್ನೋದು ಕೂಡ ಒಂದು ಲಯಬಿಲಿಟೀಸು. ಇನ್ನು ಏನೇನು ಲಯಬಿಲಿಟೀಸ್ ಬರ್ತಾವಲ್ಲ ಆ ಎಲ್ಲ ಲಯಬಿಲಿಟೀಸು ಈ ಒಂದು ಅಂಡರ್ನಲ್ಲಿ ಬರ್ತವೆ. ಅದಾದ ನಂತರ ನೆಕ್ಸ್ಟ್ ಅಸೆಟ್ಸ್ ಸೈಡಲ್ಲಿ ಬನ್ನಿ. ಓಕೆ, ಅಸೆಟ್ಸ್ ಅಂದರೆ ಆಸ್ತಿಗಳು ಯಾವ ರೀತಿಯಾಗಿದ್ದಾವೆ, ಆ ಒಂದು ಪ್ರಾಬ್ಲಮಲ್ಲಿ ಯಾವ ರೀತಿಯಾಗಿ
ಆಸ್ತಿಗಳನ್ನು ಕೊಟ್ಟಿದ್ದಾನೆ, ಆ ಆಸ್ತಿ ಪ್ರಕಾರ ನಾವು ನೋಡಕತ್ರಿ ಇವನ್ನ ಹಚ್ಕೊಂತ ಹೋಗ್ಬೇಕಾಗುತ್ತೆ. ಹಾಗಾದ್ರೆ ಫಸ್ಟ್ ಒನ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ಸ್. ಯಾವುದೇ ರೀತಿಯಾಗಿರುವಂತಹ ಸಬ್ಸ್ಕ್ರಿಪ್ಷನ್ಸ್ ಔಟ್ಸ್ಟ್ಯಾಂಡಿಂಗ್ ಇತ್ತಪ್ಪ ಅಂತಂದ್ರೆ ಅದು ಅಸೆಟ್ ಸೈಡಲ್ಲಿ ಬರ್ತದೆ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇತ್ತಪ್ಪ ಅಂತಂದ್ರೆ ಲಯಬಿಲಿಟೀಸ್. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಇತ್ತಂದ್ರೆ ಅದೇನಾಗಿರ್ತದೆ ರೀ ಅಸೆಟ್ಸ್ ಆಗಿರ್ತದೆ. ಆಮ್ಯಾಗ ಗೌರ್ಮೆಂಟ್ ಬಾಂಡ್ಸ್ ಅನ್ನೋದು ಕೂಡ ಒಂದು ಆಸ್ತಿ, ಅದು ಆಸ್ ಯೂಶುವಲ್ ಅಮೌಂಟ್. ಆಮ್ಯಾಗ ನೆಕ್ಸ್ಟ್ ಫರ್ನಿಚರ್. ಓಕೆ, ಫರ್ನಿಚರ್ ಕೊಟ್ಟಿರ್ತಾನೆ, ಅದ್ರ ವ್ಯಾಲ್ಯೂ ಕೊಟ್ಟಿರ್ತಾನೆ, ಅದಕ್ಕೆ ಏನು ಮಾಡ್ಬೇಕ್ರಿ ನಾವು ಇನ್ ದ ಸೆನ್ಸ್ ಏನಾದರೂ ಅಡ್ಜಸ್ಟ್ಮೆಂಟಲ್ಲಿ ಏನಂತ ಕೇಳ್ತಾನೆ 5% ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ಅಂತ ಕೇಳ್ತಾನೆ ಕ್ವಶನ್. ಓಕೆ, ಅಡ್ಜಸ್ಟ್ಮೆಂಟಲ್ಲಿ ಕೇಳ್ತಾನೆ. ಅವಾಗ ಏನು ಮಾಡಕತ್ತೆ ನಾವು ಫರ್ನಿಚರ್ ವ್ಯಾಲ್ಯೂ ಅಲ್ಲಿ ಲೆಸ್ 5% ಡಿಪ್ರಿಸಿಯೇಷನ್ ಲೆಸ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಆ ಫರ್ನಿಚರ್ ವ್ಯಾಲ್ಯೂ ಒಂದು 20,000 ಕೊಟ್ಟಿದ್ದಾನೆ, 20,000 ಕೊಟ್ಟಿದ್ದಾನೆ. ಓಕೆ, ಅದಕ್ಕೆ ಅಡ್ಜಸ್ಟ್ಮೆಂಟಲ್ಲಿ ಏನು ಕೊಟ್ಟಿದ್ದಾನೆ 5% ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ಅಂತ ಕೇಳ್ತಾನೆ. ಅವಾಗ ಏನು ಮಾಡೋಕ್ಕಾಗುತ್ತೆ ನಾವು ಈ 20,000 ಈ 20,000 ಹಚ್ಚಿ ಲೆಸ್ ಡಿಪ್ರಿಸಿಯೇಷನ್ ವ್ಯಾಲ್ಯೂ ಎಷ್ಟಾಗುತ್ತೆ 20,000ದಲ್ಲಿ 5% ಏನು ಮಾಡ್ಬೇಕಂದ್ರೆ ಡಿಪ್ರಿಸಿಯೇಷನ್ ಲೆಸ್ ಮಾಡ್ಬೇಕಾಗುತ್ತೆ. ಅಂದರೆ ಎಷ್ಟಾಗುತ್ತೆ ಇಲ್ಲಿ ಹಂಗಂದ್ರೆ 1,000 ರೂಪಾಯಿ. ಈ 1,000 ರೂಪಾಯಿ ಏನು ಮಾಡೋಕ್ಕಾದ್ರೆ ಡಿಪ್ರಿಸಿಯೇಷನಲ್ಲಿ ಹಚ್ಬೇಕಾಗುತ್ತೆ. ಅಂದರೆ ಫರ್ನಿಚರ್ ವ್ಯಾಲ್ಯೂ 20,000 ಲೆಸ್ ಡಿಪ್ರಿಸಿಯೇಷನ್ 1,000. ಅಂದರೆ 20,000 ರೂಪಾಯಿದಲ್ಲಿ 1,000 ರೂಪಾಯಿನ ಕಳೆದು ಏನು ಮಾಡೋಕ್ಕಾದ್ರೆ 19,000ನ ಅಮೌಂಟ್ ಕಾಲಮಲ್ಲಿ ಹಚ್ಬೇಕಾಗುತ್ತೆ. ಓಕೆ, ಗೊತ್ತಾಯ್ತಲ್ರಿ? ಇದು ಯಾವಾಗಲೂ ಅಡ್ಜಸ್ಟ್ಮೆಂಟಲ್ಲಿ ಏನು ಮಾಡಿರ್ತಾನೆ ಅವನು ಡಿಪ್ರಿಸಿಯೇಷನ್ ವ್ಯಾಲ್ಯೂವನ್ನು ಕೊಟ್ಟಿರ್ತಾನೆ, ಆ ಡಿಪ್ರಿಸಿಯೇಷನ್ ವ್ಯಾಲ್ಯೂವನ್ನು ನೀವು ಹಚ್ಬೇಕಾಗುತ್ತೆ. ಓಕೆನಾ, ಲೆಸ್ ಮಾಡಿ. ಆಮ್ಯಾಗ ನೆಕ್ಸ್ಟ್ ಬಿಲ್ಡಿಂಗ್ ಕೂಡ ಅದೇ ರೀ. ಬಿಲ್ಡಿಂಗ್ ವ್ಯಾಲ್ಯೂ ಒಂದು 50,000 ರೂಪಾಯಿ ಇದೆ, ಅದಕ್ಕೆ ಲೆಸ್ 10% ಡಿಪ್ರಿಸಿಯೇಷನ್ ಅಂತ ಕೊಟ್ಟಿರ್ತಾನೆ ಅಡ್ಜಸ್ಟ್ಮೆಂಟಲ್ಲಿ. ಆ 20,000 ರೂಪಾಯಿದಲ್ಲಿ ಏನು ಮಾಡೋಕ್ಕಾಗುತ್ತಾ ಆ ಒಂದು 10% ಅಂದರೆ 2,000 ರೂಪಾಯಿನ ಲೆಸ್ ಮಾಡಿ ಉಳಿದ ಅಮೌಂಟನ್ನು ನೀವು ಮಾಡೋಕ್ಕಾದ್ರೆ ಅಮೌಂಟ್ ಕಾಲಮಲ್ಲಿ ಬರಿಬೇಕು. ಅದೇ ಥರ ಲೈಬ್ರರಿ ಬುಕ್ಸ್ ಅನ್ನೋದು ಕೂಡ ಒಂದು ಅಸೆಟ್ ರೀ. ಅದು ಅಸೆಟ್ಸ್ ವ್ಯಾಲ್ಯೂ ಏನಿದೆ ಅಸೆಟ್ಸ್ ವ್ಯಾಲ್ಯೂವನ್ನು ಕೂಡ ಹಚ್ಬೇಕು. ಇನ್ ದ ಸೆನ್ಸ್ ಏನಾದರೂ ಡಿಪ್ರಿಸಿಯೇಷನ್ ಇತ್ತಪ್ಪ ಅಂತಂದರೆ ಅಲ್ಲಿ ಡಿಪ್ರಿಸಿಯೇಷನ್ ಏನು ಮಾಡೋಕ್ಕಾಗುತ್ತೆ ಲೆಸ್ ಮಾಡಬೇಕಾಗುತ್ತೆ. ಒಂದು ವೇಳೆ ಏನಾದರೂ ಲೈಬ್ರರಿ ಬುಕ್ಸನ್ನು ಪರ್ಚೇಸ್ ಮಾಡಿದ್ರಪ್ಪ ಅಂತಂದರೆ ಅದನ್ನ ಏನು ಮಾಡೋಕ್ಕಾದ್ರೆ ಆ್ಯಡ್ ಮಾಡಬೇಕಾಗುತ್ತೆ. ಆ್ಯಡ್ ಪರ್ಚೇಸಸ್ ಲೈಬ್ರರಿ ಬುಕ್ಸ್. ಓಕೆ, ಆಮ್ಯಾಗ ನೆಕ್ಸ್ಟ್ ಸ್ಪೋರ್ಟ್ಸ್ ಮೆಟೀರಿಯಲ್ ಕೂಡ ಏನಾಗಿರ್ತೈತೆ ಅಸೆಟ್ ಆಗಿರ್ತೈತಿ. ಇನ್ ದ ಸೆನ್ಸ್ ಏನಾದರೂ ಡಿಪ್ರಿಸಿಯೇಷನ್ ಆಗಿದ್ರೆ ಅದನ್ನು ಕೂಡ ಲೆಸ್ ಮಾಡಿ ಹಚ್ಬೇಕಾಗುತ್ತೆ. ಒಂದು ವೇಳೆ ಅಪ್ರಿಸಿಯೇಷನ್ ಆಗಿತ್ತಂದ್ರೆ ಆ್ಯಡ್ ಮಾಡ್ಬೇಕು. ಓಕೆ, ಆ್ಯಡ್ ಮಾಡಿ ಉಳಿದ ಅಮೌಂಟನ್ನು ಅಲ್ಲಿ ಹಚ್ಬೇಕಾಗುತ್ತೆ. ಓಕೆ, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಂತಂದರೆ ಮೊದಲೇ ಪಾವತಿ ಮಾಡಿರ್ತೀವಿ ನಾವು. ಓಕೆ, ಫಾರ್ ಎಕ್ಸಾಂಪಲ್ ಅಡ್ವಾನ್ಸ್ ಕೊಟ್ಟಿವಿ ಅಂತ ಹೇಳ್ತೀವಿ ನಾವು. ಅಡ್ವಾನ್ಸಸ್ ಆಲ್ವೇಸ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಓಕೆ, ಪ್ರೀಪೇಯ್ಡ್ ಆಗಿರ್ತೈತೆ ಅಡ್ವಾನ್ಸಸ್ ಯಾವಾಗಲೂ. ಫಾರ್ ಎಕ್ಸಾಂಪಲ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಓಕೆ, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಯಾವಾಗಿರ್ತಪ್ಪ ಅಂತಂದರೆ ಪ್ರೀಪೇಯ್ಡ್ ಸ್ಯಾಲರಿ ಅಂದರೆ ಮೊದಲ ಏನು ಮಾಡಿರ್ತೀವಿ ನಾವು ಒಂದು ಸಂಬಳವನ್ನು ಕೊಟ್ಟಿರ್ತೀವಿ. ಆಮ್ಯಾಗ ಪ್ರೀಪೇಯ್ಡ್ ವೇಜಸ್, ಆಮ್ಯಾಗ ಪ್ರೀಪೇಯ್ಡ್ ರೆಂಟ್, ಪ್ರೀಪೇಯ್ಡ್ ಇನ್ಸೂರೆನ್ಸ್ ಅವೆಲ್ಲ ಏನಾಗಿರ್ತಾವೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಆಗಿದೆ. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಯಾವಾಗಲೂ ಏನಾಗಿರ್ತಾವೆ ಅಸೆಟ್ಸ್ ಆಗಿರ್ತವೆ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಯಾವಾಗಲೂ ಏನಾಗಿರ್ತಾವೆ ಲಯಾಬಿಲಿಟೀಸ್ ಆಗಿರ್ತವೆ. ಇದು ನೆನಪಿರಬೇಕು. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆಲ್ವೇಸ್ ಲಯಾಬಿಲಿಟೀಸ್, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಆಲ್ವೇಸ್ ಅಸೆಟ್ಸ್. ಓಕೆ, ಗೊತ್ತಾಗಿದ್ದಲ್ರಿ? ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಏನೇ ಬಂದರೂ ಕೂಡ ಅಲ್ಲಿ ಯಾವಾಗಲೂ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾನೆ. ಎಂತ ಕೊಟ್ಟಿರ್ತಾನೆ ಪ್ರೀಪೇಯ್ಡ್ ಸ್ಯಾಲ್ರಿ ಅಂತ ಕೊಟ್ಟಿರ್ತಾನೆ. ಈ ಪ್ರೀಪೇಯ್ಡ್ ಸ್ಯಾಲ್ರಿಯನ್ನು ಏನು ಮಾಡೋಕ್ಕಾಗುತ್ತೆ ನಾವಿಲ್ಲಿ ಅಸೆಟ್ಸ್ ಕಾಲಮಲ್ಲಿ ಹಚ್ಬೇಕಾಗುತ್ತೆ. ಓಕೆ, ಆಮ್ಯಾಗ ಕ್ಯಾಶ್ ಇನ್ ಹ್ಯಾಂಡ್ ಯಾವಾಗಲೂ ಏನಾಗಿರ್ತೈತೆ ರೀ ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಆ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾನಲ್ಲ ಅದೇನಾಗಿರ್ತೈತೆ ರೀ ಯಾವಾಗಲೂ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗಿರ್ತದೆ. ಅಂದರೆ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಏನು ಉಳಿದಿರ್ತೈತೆ ನೋಡ್ರಿ ಲಾಸ್ಟ್, ಅದು ಏನಾಗಿರ್ತೈತೆ ರೀ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ದ ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್. ಅದು ಏನಾಗಿರ್ತದೆ ರೀ ಕ್ಯಾಶ್ ಇನ್ ಹ್ಯಾಂಡ್ ಅಥವಾ ಕ್ಯಾಶ್ ಎಟ್ ಬ್ಯಾಂಕ್. ಓಕೆ, ಏನ ಬೇಕಾದ್ರೆ ಇರ್ಬೋದು, ಅದು ಯಾವಾಗಲೂ ಏನಾಗಿರ್ತದೆ ರೀ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ದ ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್. ಓಕೆ, ಇಷ್ಟು ಏನಪ್ಪ ಅಂತಂದರೆ ಇದು ಬ್ಯಾಲೆನ್ಸ್ ಶೀಟ್. ಓಕೆ, ಬ್ಯಾಲೆನ್ಸ್ ಶೀಟ್ ಏನಿದೆ ಹಂಗಂದ್ರೆ ಯಾವ ರೀತಿ ಫಾರ್ಮೆಟ್ ಇದೆ ಅಂತ ಗೊತ್ತಾಯ್ತಲ್ರಿ? ಏನಿದೆ ಫಸ್ಟ್ ಒನ್ ಲಯಾಬಿಲಿಟೀಸ್, ಆಮೇಲೆ ಅಮೌಂಟ್, ಆಮೇಲೆ ಅಸೆಟ್ಸ್, ಆಮೇಲೆ ಅಮೌಂಟ್. ನೀವು ಆಲ್ರೆಡಿ ಫಸ್ಟ್ PCಯಲ್ಲಿ ಕಲ್ತಿದ್ದೀರ. ಅದನ್ನ ಏನು ಮಾಡ್ಬೇಕ್ರಿ ಸೇಮ್ ಕೆಲವೊಂದಿಷ್ಟು ಐಟಮ್ಸ್ ಮಾತ್ರ ಚೇಂಜ್ ಇದಾವೆ, ಉಳಿದಿದೆಲ್ಲ ಸೇಮ್ ಇದೆ ಆಸ್ ಯೂಸ್ವಲ್. ಬ್ಯಾಲೆನ್ಸ್ ಶೀಟ್ ಹಾಕಿದ್ರಲ್ಲ ಫೈನಲ್ ಅಕೌಂಟಲ್ಲಿ ಬ್ಯಾಲೆನ್ಸ್ ಶೀಟ್ ಹಾಕಿರ್ತಾರೆ ನೀವು. ಓಕೆ, ಫೈನಾನ್ಸಿಯಲ್ ಸ್ಟೇಟ್ಮೆಂಟಲ್ ಚಾಪ್ಟರ್ನಲ್ಲಿ. ಓಕೆನಾ? ಹಾಗಾದರೆ ಫಸ್ಟ್ ಒನ್ ಲಯಬಿಲಿಟೀಸಲ್ಲಿ ಫಸ್ಟ್ ಒನ್ ಏನಂತ ಏನಿದೆ ಇಲ್ಲಿ ಕ್ಯಾಪಿಟಲ್ ಫಂಡ್ ಇದೆ. ಆ ಕ್ಯಾಪಿಟಲ್ ಫಂಡ್ಗೆ ಏನೇನ ಒಂದು ಅಂಡರ್ನಲ್ಲಿ ಯಾವ ಬರ್ತಾವೆ ರೀ? ಆಮ್ಯಾಗ ಡೊನೇಷನ್ಸು, ಎಂಟ್ರೆನ್ಸ್ ಫೀಸು, ಆಮ್ಯಾಗ ಲೈಫ್ ಮೆಂಬರ್ಶಿಪ್ ಫೀಸು, ಆಮ್ಯಾಗ ಎಂಡೋಮೆಂಟ್ ಫಂಡ್ಸು, ಆಮ್ಯಾಗ ಅಡ್ಮಿಷನ್ ಫೀಸು, ಆಮೇಲೆ ಇನ್ಯಾವುದಾದರೂ ಫಂಡ್ಸ್ ಬಂದರೆ ಅಲ್ಲಿ ಏನು ಮಾಡೋಕ್ಕಾಗ್ತದೆ ಆ ಒಂದು ಕ್ಯಾಪಿಟಲ್ ಫಂಡಲ್ಲೇ ಬರಿಬೇಕಾಗುತ್ತೆ. ಅದಕ್ಕೆ ಆ್ಯಡ್ ಸರ್ಪ್ಲಸ್. ಓಕೆ, ಇದು ಎಲ್ಲಿರ್ತದೆ ಸರ್ಪ್ಲಸ್ಸು? ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಬಂದಿರ್ತೈತಲ್ರಿ ಸರ್ಪ್ಲಸ್ಸು. ಅಂದರೆ
ಇನ್ಕಮ್ ಜಾಸ್ತಿ ಆಗಿ ಎಕ್ಸ್ಪೆಂಡಿಚರ್ ಕಡಿಮೆ ಆತಂತಂದ್ರೆ ಸರ್ಪ್ಲಸ್ ಆಗುತ್ತೆ. ಅಂದ್ರೆ ಎಕ್ಸ್ಪೆಂಡಿಚರ್ ಸೈಡಲ್ಲಿ ಬಂದಿರ್ತೈತಲ್ರಿ ಆ ಡಿಫರೆನ್ಸ್ ವ್ಯಾಲ್ಯೂ, ಇನ್ಕಮ್ಗೆ ಮತ್ತು ಎಕ್ಸ್ಪೆಂಡಿಚರ್ ಡಿಫರೆನ್ಸ್ ವ್ಯಾಲ್ಯೂ ಬಂದಿರ್ತೈತಲ್ರಿ, ಅದು ಒಂದು ವೇಳೆ ಎಕ್ಸ್ಪೆಂಡಿಚರ್ ಸೈಡಲ್ಲಿ ಬಂತಪ್ಪ ಅಂತಂದ್ರೆ ಅದೇನಾಗಿರ್ತೈತಿ ಸರ್ಪ್ಲಸ್ ಆಗಿರ್ತೈತಿ. ಅದನ್ನ ಏನು ಮಾಡ್ಬೇಕು, ಕ್ಯಾಪಿಟಲ್ ಫಂಡ್ಗೆ ಆ್ಯಡ್ ಮಾಡ್ಬೇಕು. ಒಂದು ವೇಳೆ ಡೆಪಿಸಿಟ್ ಬಂತಪ್ಪ ಅಂದ್ರೆ, ಶಾರ್ಟೇಜ್ ಬಂತಪ್ಪ ಅಂತಂದ್ರೆ ಅದು ಏನಾಗುತ್ತೆ ರೀ, ಇನ್ಕಮ್ ಸೈಡಲ್ಲೇ ಇರ್ತೈತೆ. ಅದು ಅಂದ್ರೆ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿ ಇನ್ಕಮ್ ಕಡಿಮೆ ಇತ್ತಪ್ಪ ಅಂತಂದ್ರೆ ಅದೇನಾಗಿರ್ತೈತೆ ರೀ, ಡೆಪಿಸಿಟ್ ಆಗಿರುತ್ತೆ. ಆ ಡೆಪಿಸಿಟ್ನ ಕ್ಯಾಪಿಟಲ್ ಫಂಡಲ್ಲಿ ಏನು ಮಾಡ್ಬೇಕಂದ್ರೆ ಲೆಸ್ ಮಾಡ್ಬೇಕಾಗುತ್ತೆ, ಕಳಿಬೇಕಾಗುತ್ತೆ, ಅಮೌಂಟ್ ತೆಗೆದು ಹಚ್ಬೇಕಾಗುತ್ತೆ. ಓಕೆ, ಅದು ಕ್ಯಾಪಿಟಲ್ ಫಂಡ್ ಆಗಿರ್ತದೆ. ಓಕೆ, ಅದಾದ ನಂತರ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಎಲ್ಲ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಏನಾಗಿರ್ತಾವ್ರಿ, ಇಲ್ಲಿ ಲಯಬಿಲಿಟೀಸ್ ಆಗಿರ್ತವೆ. ಎಕ್ಸಾಂಪಲ್ ಹೇಳ್ರಿ ಹಂಗಾರ, ಎಕ್ಸಾಂಪಲ್ ಆಫ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್, ರೆಂಟ್ ಔಟ್ಸ್ಟ್ಯಾಂಡಿಂಗ್, ಇನ್ಶೂರೆನ್ಸ್ ಔಟ್ಸ್ಟ್ಯಾಂಡಿಂಗ್. ಓಕೆ, ಇವೆಲ್ಲ ಔಟ್ಸ್ಟ್ಯಾಂಡಿಂಗ್ ಅಂದ್ರೆ ಇನ್ನೂ ಕೊಡಬೇಕಾಗಿರುವಂತಹ ಒಂದು ಎಕ್ಸ್ಪೆನ್ಸಸ್ಗಳು, ಓಕೆ, ಖರ್ಚುಗಳು. ಓಕೆ, ಅವು ಏನಾಗಿರ್ತಾವೆ, ನಮ್ಮ ಜವಾಬ್ದಾರಿ ಆಗಿರ್ತವೆ, ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರ್ತೈತಿ, ನಮ್ಮ ಒಂದು ಲಯಾಬಿಲಿಟೀಸ್ ಆಗಿರ್ತೈತಿ, ನಮ್ಮ ಒಂದು ಹೊಣೆಗಾರಿಕೆ ಆಗಿರ್ತೈತಿ ಆ ಒಂದು ಎಕ್ಸ್ಪೆನ್ಸಸ್ ಅನ್ನ ಕಟ್ಟೋದಕ್ಕೆ. ಓಕೆ, ಆಮ್ಯಾಗ ಸಬ್ಸ್ಕ್ರಿಪ್ಷನ್ಸ್ ರಿಸೀವ್ಡ್ ಇನ್ ಅಡ್ವಾನ್ಸ್, ಯಾವುದೇ ರೀತಿಯಾಗಿರುವಂತಹ ಅಡ್ವಾನ್ಸಸ್ ಇರಲಿ ಬೇರೆಯವರಿಂದ ನಾವು ಪಡ್ಕೊಂಡ್ರೆ ಅದು ಯಾವಾಗಲೂ ಏನಾಗಿರ್ತೈತಿ, ನಮ್ಮ ಒಂದು ಜವಾಬ್ದಾರಿ ಆಗಿರ್ತೈತಿ, ನಮ್ಮ ಒಂದು ಹೊಣೆಗಾರಿಕೆಗಳಾಗಿರ್ತೈತಿ, ನಮ್ಮ ಒಂದು ಲಯಾಬಿಲಿಟೀಸ್ ಆಗಿರ್ತೈತಿ ಅಂತ ನಾವು ಇಲ್ಲಿ ಹೇಳ್ಬೋದು. ಓಕೆ, ಲಯಾಬಿಲಿಟೀಸ್ ಅಂದ್ರೆ ಏನಿಲ್ರಿ, ನಮ್ಮ ಜವಾಬ್ದಾರಿಗಳು, ನಮ್ಮ ಹೊಣೆಗಾರಿಕೆಗಳು, ನಮ್ಮ ರೆಸ್ಪಾನ್ಸಿಬಿಲಿಟಿ, ಅವೆಲ್ಲ ಲಯಾಬಿಲಿಟೀಸ್ ಆಗಿರ್ತವೆ. ನೀವು ಅಡ್ವಾನ್ಸ್ ಬೇರೆಯವರಿಂದ ಇಸ್ಕೊಂಡ್ರೆ ನಮ್ಮ ಒಂದು ಅದನ್ನ ಇಟ್ಕೊಳ್ಳೋದು, ಅದನ್ನ ವಾಪಸ್ ಅವರಿಗೆ ಕೊಡೋದು ಏನಾಗಿರ್ತೈತಿ, ನಮ್ಮ ಒಂದು ಜವಾಬ್ದಾರಿ ಆಗಿರ್ತೈತಿ, ನಮ್ಮ ಒಂದು ಏನಾಗಿರ್ತೈತಿ, ಹೊಣೆಗಾರಿಕೆ ಆಗಿರ್ತೈತಿ. ಹಾಗಾಗಿ ಅದು ಏನಾಗಿರ್ತೈತಿ, ಅದು ಕೂಡ ಒಂದು ಲಯಾಬಿಲಿಟೀಸ್ ಆಗಿರ್ತೈತಿ. ಆಮೇಲೆ ಬ್ಯಾಂಕ್ ಲೋನ್. ಓಕೆ, ಬ್ಯಾಂಕ್ನಲ್ಲಿ ನಾವು ಯಾವುದೇ ರೀತಿಯಾಗಿ ಸಾಲವನ್ನು ಪಡೆದರೆ ಆ ಸಾಲವನ್ನು ನಾವೇನು ಮಾಡ್ಬೇಕ್ರಿ, ಮರುಪಾವತಿ ಮಾಡ್ಬೇಕು. ಅವ್ರು ಬ್ಯಾಂಕ್ನಲ್ಲಿ ಹಂಗೆ ಬಿಡ್ತಾರೇನ್ರಿ, ಅವರು ಏನು ಮಾಡ್ತಾರೆ, ಮನೆಗೆ ಬಂದು ಕೊಡ್ತಾರೆ ಅವ್ರು. ಹಾಗಾಗಿ ನಮ್ಮ ಒಂದು ಆ ಒಂದು ಹಣವನ್ನು ಬ್ಯಾಂಕಿಗೆ ಕಟ್ಟೋದು, ಸಾಲವನ್ನು ಕಟ್ಟೋದು ನಮ್ಮ ಒಂದು ಜವಾಬ್ದಾರಿ ಆಗಿರ್ತೈತಿ, ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರ್ತೈತಿ, ನಮ್ಮ ಒಂದು ಲಯಾಬಿಲಿಟೀಸ್ ಆಗಿರ್ತೈತಿ. ಓಕೆನಾ, ಇವೆಲ್ಲ ಏನ್ರಿ ಇವು. ಆಮ್ಯಾಗ ಅದ್ರ ಜೊತೆಗೇನ ಕೆಲವೊಂದಿಷ್ಟು ಐಟಮ್ಸ್ ಆಲ್ರೆಡಿ ನಿಮಗೆ ಲಯಾಬಿಲಿಟೀಸ್ನ ಹೇಳಿದೀನಿ ನಾನು, ಅವೆಲ್ಲ ಬರ್ತವೆ. ಬಿಲ್ಸ್ ಪೇಯಬಲ್ ಆಗಿರ್ಬೋದು, ಬ್ಯಾಂಕ್ ಓವರ್ ಡ್ರಾಫ್ಟ್ ಆಗಿರ್ಬೋದು, ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಆಗಿರ್ಬೋದು. ಓಕೆ, ಅವೆಲ್ಲ ಏನಾಗಿರ್ತವೆ, ಲಯಾಬಿಲಿಟೀಸ್ ಆಗಿರ್ತವೆ. ಅದೇ ರೀತಿಯಾಗಿ ಅಸೆಟ್ಸ್ ಅಲ್ಲಿ ನಾನು ಹೇಳಿದೆ ನಿಮಗೆ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ಸ್, ಏನು ಯಾವುದೇ ರೀತಿಯಾಗಿರುವಂತಹ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಇತ್ತಂತಪ್ಪ ಅಂತಂದ್ರೆ ಅದು ಯಾವಾಗಲೂ ಏನಾಗಿರ್ತೈತಿ ರೀ, ಅಸೆಟ್ ಆಗಿರ್ತೈತಿ, ನಮ್ಮ ಆಸ್ತಿ ಆಗಿರ್ತೈತಿ. ಆಮ್ಯಾಗ ಗೌರ್ಮೆಂಟ್ ಬಾಂಡ್ಸ್, ಓಕೆ, ಗೌರ್ಮೆಂಟ್ ಬಾಂಡ್ಸು ಕೂಡ ಏನಾಗಿರ್ತೈತಿ ರೀ, ಅಸೆಟ್ಸ್ ಆಗಿರ್ತೈತಿ. ಆಮ್ಯಾಗ ಫರ್ನಿಚರ್ ಇರ್ಬೋದು, ಆಮ್ಯಾಗ ಬಿಲ್ಡಿಂಗ್ ಇರ್ಬೋದು, ಲ್ಯಾಂಡ್ ಇರ್ಬೋದು, ಸ್ಪೋರ್ಟ್ಸ್ ಮೆಟೀರಿಯಲ್ ಇರ್ಬೋದು, ಆಮ್ಯಾಗ ಲೈಬ್ರರಿ ಬುಕ್ಸ್ ಇರ್ಬೋದು. ಓಕೆ, ಇವೆಲ್ಲ ಏನಾಗಿರ್ತವೆ, ಇವು ಅಸೆಟ್ಸ್ ಆಗಿರ್ತವೆ. ಆಮ್ಯಾಗ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಓಕೆ, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಂದರೆ ಮೊದಲೇ ನಾವೇನು ಮಾಡಿರ್ತೀವಿ, ಪಾವತಿ ಮಾಡಿರ್ತೀವಿ, ಅವು ಕೂಡ ಏನಾಗಿರ್ತವೆ, ಇಲ್ಲಿ ಆಸ್ತಿಗಳಾಗಿರ್ತವೆ. ಆಮ್ಯಾಗ ನೆಕ್ಸ್ಟ್ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಹೇಳಿದೆ. ಕ್ಯಾಶ್ ಇನ್ ಹ್ಯಾಂಡ್ ಅಂದರೆ ಅದು ಯಾವಾಗಲೂ ಏನಾಗಿರ್ತೈತಿ ರೀ, ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ನ ಒಂದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗಿರ್ತೈತಿ. ಓಕೆ, ಆ ಕ್ಲೋಸಿಂಗ್ ಬ್ಯಾಲೆನ್ಸನ್ನು ನಾವು ನೋಡೋಕ್ರಿ ಕ್ಯಾಶ್ ಇನ್ ಹ್ಯಾಂಡ್ ಅಥವಾ ಕ್ಯಾಶ್ ಎಟ್ ಬ್ಯಾಂಕ್ ಅಂತ ನಾವು ನೋಡೋಕ್ರಿ ಇಲ್ಲಿ ಒಂದು ಮೆನ್ಷನ್ ಮಾಡಬೇಕಾಗುತ್ತೆ. ಓಕೆ, ಅಲ್ಲಿ ರಿಸಿಪ್ಟ್ಸ್ ಆ್ಯಂಡ್ ಅಕೌಂಟಲ್ಲಿ ಲಾಸ್ಟ್ ಬಂದಿರ್ತದೆ ನೋಡಿ, ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತೇಳಿ. ಆ ಕ್ಯಾರಿ ಡೌನ್, ಬ್ಯಾಲೆನ್ಸ್ ಕ್ಯಾರಿ ಡೌನ್ ವ್ಯಾಲ್ಯೂವ ಏನಾಗ್ತದೆ ರೀ, ಕ್ಯಾಶ್ ಎಟ್ ಬ್ಯಾಂಕ್ ಅಥವಾ ಕ್ಯಾಶ್ ಇನ್ ಹ್ಯಾಂಡ್. ಓಕೆ, ಅಷ್ಟು ನಾವೇ ಮಾಡೋಕಂದ್ರೆ ಆ ಅಮೌಂಟನ್ನು ಇಲ್ಲಿ ಹಚ್ಬೇಕಾಗುತ್ತೆ. ಇದೇನಿರೋದು ಬ್ಯಾಲೆನ್ಸ್ ಶೀಟ್ ಆಫ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್. ಓಕೆ, ಈ ರೀತಿಯಾಗಿದೆ. ಈ ಒಂದು ಫಾರ್ಮ್ಯಾಟ್ ಬಂತಪ್ಪ ಅಂತಂದರೆ ನಿಮ್ಗೇನಾಗುತ್ತೆ, ಈಸಿಯಾಗಿ ನಾವೇನು ಮಾಡಿದ್ರಿ, ಬ್ಯಾಲೆನ್ಸ್ ಶೀಟನ್ನು ಬಿಡಿಸ್ಬೋದು. ಓಕೆನಾ, ಹಂಗಂದ್ರೆ ಇಲ್ಲಿ 12 ಮಾರ್ಕ್ಸಿಗೆ ಪ್ರಾಬ್ಲಮ್ ಕೇಳ್ತಾನೆ. ಯಾವ ರೀತಿ ಆಗಿರ್ತೈತಪ್ಪ ಅಂತಂದರೆ ಅವ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಿರ್ತಾನೆ, ಅದ್ರ ಜೊತೆಗೆ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾನೆ, ಅದ್ರ ಜೊತೆಗೆ ಏನು ಮಾಡಿರ್ತಾನೆ ಇಲ್ಲಿ ಅಡ್ಜಸ್ಟ್ಮೆಂಟ್ಸನ್ನು ಕೊಟ್ಟಿರ್ತಾನೆ. ಆ ಎಲ್ಲ ಅಡ್ಜಸ್ಟ್ಮೆಂಟು ಮತ್ತು ಹಳೆ ಬ್ಯಾಲೆನ್ಸ್ ಶೀಟು ಆಮ್ಯಾಗ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ನೋಡಿ ನಾವೇನು ಮಾಡ್ಬೇಕ್ರಿ, ಇಲ್ಲಿ ಇನ್ಕಮ್ಸ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್, ಅದರ ಜೊತೆಗೆ ಬ್ಯಾಲೆನ್ಸ್ ಶೀಟನ್ನು ನಾವೇನು ಮಾಡಕತ್ರಿ, ಪ್ರಿಪೇರ್ ಮಾಡಬೇಕಾಗುತ್ತೆ. ಓಕೆ, ಯಾವ್ಯಾವ ಪ್ರಿಪೇರ್ ಮಾಡ್ಬೇಕಾದ್ರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್, ಅದರ ಜೊತೆಗೆ ಬ್ಯಾಲೆನ್ಸ್ ಶೀಟನ್ನು ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ. ಆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ಗೆ 6 ಮಾರ್ಕ್ಸು, ಆಮ್ಯಾಗ ಬ್ಯಾಲೆನ್ಸ್ ಶೀಟಿಗೆ 6 ಮಾರ್ಕ್ಸು. ಟೋಟಲ್ 12 ಮಾರ್ಕ್ಸಿನ ಪ್ರಾಬ್ಲಮ್ ಖಂಡಿತವಾಗಿ ಬಂದೇ ಬರ್ತೈತಿ. ಇದನ್ನು ನೀವೇ ಮಾಡೋಕ್ರೆ ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ. ಓಕೆ, ನೀವು ಪ್ರಾಕ್ಟೀಸ್ ಮಾಡಿದ್ರಪ್ಪ ಅಂತಂದರೆ ಇದು ಈಸಿಯಾಗಿ ನಿಮಗೆ ಒಂದು ಎಕ್ಸಾಮಲ್ಲಿ ಬರೆಯೋಕೆ ಏನಾಗುತ್ತೆ, ಸುಲಭ ಆಗುತ್ತೆ. ಓಕೆನಾ, ಆದರೆ ನೀವೇ ಮಾಡ್ಬೇಕ್ರಿ, ಡೈಲಿನೇ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಯಾವ ಲೆಕ್ಕ ಹೇಳ್ತೀವಲ್ಲ ಅವನ್ನ ಡೈಲಿ ಪ್ರಾಕ್ಟೀಸ್ ಮಾಡ್ಕೊತ ಹೋಗ್ಬೇಕಾಗುತ್ತೆ. ಓಕೆ, ನಾಳೆ ತರಗತಿಯಲ್ಲಿ ನಾನು ಏನು ಮಾಡ್ತೀನಿ ರೀ, 12 ಮಾರ್ಕ್ಸಿನ ಪ್ರಾಬ್ಲಮನ್ನು ಬಿಡಿಸ್ತೀನಿ. ಓಕೆ, 12 ಮಾರ್ಕ್ಸಿನ ಪ್ರಾಬ್ಲಮ್ ಯಾವುದಪ್ಪ ಅಂತಂದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ವಿತ್ ಬ್ಯಾಲೆನ್ಸ್ ಆಫ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಓಕೆ, ಇದನ್ನೇ ಬಿಡಿಸ್ತೀನಿ ನಾನು. ಓಕೆ, 12 ಮಾರ್ಕ್ಸ್ ಭಾಳ ಇಂಪಾರ್ಟೆಂಟು, ಇದನ್ನು ನೀವು ಕಂಪಲ್ಸರಿ ಬಿಡಿಸ್ಬೇಕಾಗುತ್ತೆ. ತುಂಬ ಈಸಿ ಇದೆ, ಅಡ್ಜಸ್ಟ್ಮೆಂಟ್ ನೋಡ್ಕೊತ
ಬಿಡಿಸ್ಕೊಂತ ಹೋತಂದ್ರೆ ತುಂಬ ಈಸಿ ಆಗುತ್ತೆ. ಓಕೆನಾ? ಅದ್ರ ಜೊತೆಗೆ ನೀವು ಮಾಡಬೇಕಪ್ಪ ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಡೈಲಿ ನೋಟ್ಸ್ ಮಾಡಬೇಕು. ನೀವು ನೋಟ್ಸ್ ಮಾಡದೇ ಇದ್ದರೆ, ಪ್ರಾಕ್ಟೀಸ್ ಮಾಡದೇ ಇದ್ದರೆ ಇದು ತುಂಬ ಕಷ್ಟ ಆಗುತ್ತೆ, ತುಂಬ ಕಠಿಣ ಆಗುತ್ತೆ. ನಾ ಹೇಳಿದೆ ನಿನ್ನೆ ಆಲ್ರೆಡಿ ಓದಿದರೆ ಈ ಒಂದು ಅಕೌಂಟೆನ್ಸಿ ಬರೋದೆಲ್ಲ ಏನು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡ್ತಾ 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 ಹೋದರೆ ಏನಾಗುತ್ತೆ, ತುಂಬ ಈಸಿ ಆಗುತ್ತೆ. ಓಕೆ, ಆಲ್ರೆಡಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ನು ಕೂಡ ನಾನು ಹೇಳಿದ್ದೀನಿ. ಆಮ್ಯಾಗ ಕ್ವಶನ್ನು ಕೂಡ ಹಾಕಿದ್ದೀನಿ. ನೀವು ಕೆಲವೊಂದಿಷ್ಟು ಜನ ಏನು ಮಾಡಿದಿರಾ, ಆ ಒಂದು ಲೆಕ್ಕವನ್ನು ಬಿಡಿಸಿ ನನ್ನ ಇಂಡಿವಿಜುವಲ್ ವಾಟ್ಸಪ್ಗೆ ಸೆಂಡ್ ಮಾಡಿದ್ರೆ. ಇನ್ನೂ ಕೆಲವೊಂದಿಷ್ಟು ಜನ ಏನು ಮಾಡಿದ್ರೆ ಅದನ್ನು ಯಾವುದೇ ರೀತಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ. ಈ ರೆಸ್ಪಾನ್ಸ್ ಮಾಡಲಿಲ್ಲಪ್ಪ ಅಂತಂದರೆ ನಾಳೆ ನೀವೇ ಜವಾಬ್ದಾರ ಆಗ್ತೀರಾ. ಓಕೆ, ಸಮಸ್ಯೆ ಆಗೋದು ನಿಮಗೆ. ಓಕೆ, ಆಮೇಲೆ ಪ್ರಿನ್ಸಿಪಲ್ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ, ಯಾರು ಆ ಒಂದು ಲೆಕ್ಕವನ್ನು ಮಾಡಿ ನಿಮಗೆ ಕೊಡ್ತಾರಲ್ಲ ಅವರ ಒಂದು ಹೆಸರು ಮತ್ತು ಅವರ ರೂಲ್ ನಂಬರನ್ನು ಬರ್ಕೊ ಅಂತ ಹೇಳಿದ್ದಾರೆ. ಅವರು ಕೆಲವೊಂದಿಷ್ಟು ಜನ ನೀವೇನು ಸೆಂಡ್ ಮಾಡಿದಿರ ಅವರೆಲ್ಲ ಹೆಸರು ಮತ್ತು ನಾನು ಅವರ ರೂಲ್ ನಂಬರನ್ನು ಬರ್ಕೊಂಡಿದ್ದೀನಿ. ಇನ್ನು ಉಳಿದಾರೆ ಯಾರಿದ್ದೀರಿ ನೋಡ್ರಿ, ಯಾವುದೇ ರೀತಿಯಾಗಿ ನೀವು ರೆಸ್ಪಾನ್ಸ್ ಮಾಡಿಲ್ಲ. ಲೆಕ್ಕ ಅರ್ಥ ಆಗೈತೆ ಅಥವಾ ಇಲ್ಲ, ಯಾವುದೇ ರೀತಿಯಾಗಿ ಏನೂ ನಮಗೆ ಏನು ಮಾಡಿಲ್ಲ, ರೆಸ್ಪಾನ್ಸ್ ಮಾಡಿಲ್ಲ. ಅವರು ಒಂದು ಸ್ವಲ್ಪ ಜಾಸ್ತಿ ಜಾಗೃತರಾಗಿರಿ. ಆಮ್ಯಾಗ ನೀವೇ ಜವಾಬ್ದಾರ ಆಗ್ತೀರ. ಅದಕ್ಕೆ ಯಾವುದೇ ರೀತಿಯಾಗಿ ನಾ ಜವಾಬ್ದಾರರಾಗೋದಿಲ್ಲ. ನಿಮ್ಮ ಪ್ರಾಬ್ಲಮ್ ನೀವೇ ಸಾಲ್ವ್ ಮಾಡ್ಕೋಬೇಕಾಗುತ್ತೆ ಆಮೇಲೆ. ಹಾಗಾಗಿ ಏನು ಮಾಡೋಕಂದ್ರೆ ಡೈಲಿ ನಾವು ಯಾವ ರೀತಿಯಾಗಿ ನೋಟ್ಸ್ ಕೊಡ್ತೀವಲ್ಲ ಆ ರೀತಿಯಾಗಿ ನೋಟ್ಸ್ ಮಾಡಿ, ಯಾವ ಲೆಕ್ಕವನ್ನು ಕೊಡ್ತೀವಲ್ಲ ಆ ಲೆಕ್ಕವನ್ನು ಬಿಡಿಸಿ ನನಗೆ ಇಂಡಿವಿಜುವಲ್ ಹಾಕಬೇಕಾಗುತ್ತೆ. ಇಲ್ಲಾಂದರೆ ಸಮಸ್ಯೆ ನೀವೇ ನಿಮ್ಮ ಒಂದು ಕಾಲ ಮೇಲೆ ನೀವೇ ಕಲ್ಲು ಹಾಕ್ಕೊಂತೀರಾ. ಪ್ರಾಬ್ಲಮ್ ಆಗೋದು ನಿಮಗೆ, ನಮಗಲ್ಲ. ಹಾಗಾಗಿ ಅರ್ಥ ಮಾಡ್ಕೊಳ್ರಿ. ದಯವಿಟ್ಟು ನೀವು ಮಾಡೋಕಪ್ಪ ಅಂತಂದರೆ ಆ ಲೆಕ್ಕವನ್ನು ಬಿಡಿಸಿ ನಮಗೆ ಡೈಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಓಕೆನಾ? ಇವೆಲ್ಲ ನಿಮ್ಮ ಒಂದು ಒಳ್ಳೆಯದಕ್ಕೋಸ್ಕರ ನಾವು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ. ಎಲ್ಲ ಲೆಕ್ಚರ್ಸು, ಆಮೇಲೆಲ್ಲ ಪ್ರಿನ್ಸಿಪಲ್ಸ್ ಆಗಿರ್ಬೋದು, ಆಮ್ಯಾಗ ಆಡಳಿತ ಮಂಡಳಿಯವರಾಗಿರ್ಬೋದು, ಎಲ್ಲ ನಿಮ್ಮ ಒಂದು ಭವಿಷ್ಯಕ್ಕೋಸ್ಕರ ನಾವೇ ಮಾಡ್ತಾ ಇದ್ದೀವಿ, ಕಷ್ಟವನ್ನು ಪಡ್ತಾ ಇದ್ದೀವಿ. ಹಾಗಾಗಿ ನೀವೇ ಮಾಡೋಕ್ರಿ ಡೈಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಎಲ್ಲ ಸಬ್ಜೆಕ್ಟಿನ ಒಂದು ವ್ಯವಸ್ಥಿತವಾಗಿ ನೋಟ್ಸ್ ಮಾಡಿ ಎಲ್ಲ ಒಂದು ಲೆಕ್ಚರ್ಸ್ಗೆ ನೀವೇ ಮಾಡ್ಕೊತ್ರಿ ಆ ಒಂದು ನೋಟ್ಸನ್ನು ಹಾಕಬೇಕಾಗುತ್ತೆ. ನಂದು ಆಮ್ಯಾಗ ನನ್ನ ಒಂದು ಅಕೌಂಟೆನ್ಸಿ ಸಬ್ಜೆಕ್ಟು ಭಾಳ ಏನಾಗಿದೆ, ಇದು ಲೆಕ್ಕದ ಒಂದು ವಿಷಯ ಆಗಿರೋದ್ರಿಂದ ಲೆಕ್ಕವನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಪ್ರಾಕ್ಟೀಸ್ ಮಾಡದೇ ಇದ್ದರೆ ನಾ ಮೊದಲೇ ಹೇಳಿದೆ, ಪದೇ ಪದೇ ಹೇಳೋಕ್ಕಾಗಲ್ಲ. ನೀವು ನೋಡೋಕ್ಕಾದ್ರೆ ಲೆಕ್ಕವನ್ನು ಬಿಡಿಸ್ಬೇಕಾಗುತ್ತೆ. ಓಕೆ, ಬಿಡಿಸಿದರೆ ನಿಮಗೆ ಈಸಿ ಆಗುತ್ತೆ. ಇಲ್ಲಾಂದರೆ ನೀವೇ ತೊಂದರೆಗೆ ಅನುಭವಿಸ್ಬೇಕಾಗುತ್ತೆ. ನೋಡಿ, ತೊಂದರೆ ನೀವೇ ಅನುಭವಿಸೋಕ್ಕಾಗುತ್ತೆ. ಓಕೆನಾ? ಈಗ ನಾ ಏನು ಮಾಡ್ತೀನಿ, ಇದು ಈ ಒಂದು ಫಾರ್ಮ್ಯಾಟ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂತಂದರೆ ನಾಳೆ ಒಂದು ಕ್ಲಾಸಲ್ಲಿ ನಾ ಏನು ಮಾಡ್ತೀನಿ, 12 ಮಾರ್ಕ್ಸಿನ ಪ್ರಾಬ್ಲಮನ್ನು ನಾನು ಬಿಡಿಸ್ತೀನಿ. ಓಕೆನಾ? ಇಷ್ಟು ಅರ್ಥ ಆಗಿದೆ ಅಲ್ರಿ? ಓಕೆನಾ? ಓಕೆ, ನಾಳೆಯಿಂದ ನಾನು 12 ಮಾರ್ಕ್ಸಿನ ಪ್ರಾಬ್ಲಮ್ ಬಿಡಿಸ್ತೀನಿ. ಓಕೆನಾ? ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ನೀವು ನೋಟ್ಸ್ ಮಾಡ್ಕೊಳ್ಳಿ. ಓಕೆನಾ? ಲೆಕ್ಕವನ್ನು ಪ್ರಾಕ್ಟೀಸ್ ಮಾಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಾನು. ಓಕೆನಾ? ಥ್ಯಾಂಕ್ ಯು ಸೋ ಮಚ್.